ಅಂದ್ರೆ ಜಾನಪದ ಕಲಾವಿದರ ಬಗ್ಗೆ ನಮಗೆ ಉಪ್ಪಿನಗಳಿನಷ್ಟು ದ್ವೇಷ ಅಥವಾ ಅಸೂಯೆಗಳಿಲ್ಲ. ಇವರು ಮಾಡುತ್ತಿರುವಂಥ ಕೃತ್ಯದ ಬಗ್ಗೆ ಹೇಳತಿರದಷ್ಟು ಕೋಪವಿದೆ. ಇರಲಿ, ಅದು ಬೇರೆ ವಿಷಯ. ಸದ್ಯಕ್ಕೆ ಇಲ್ಲಿ ಕೆಲವೊಂದಿಷ್ಟು ಆರ್ಕೆಸ್ಟ್ರಾ ತಂಡದವರು ಇಡೀ ಉತ್ತರ ಕರ್ನಾಟಕವನ್ನೆಲ್ಲ ಗಬ್ಬೆಬ್ಬಿಸಿ ಬಿಡುತ್ತಿದ್ದಾರೆ. ಅಸಲಿಗೆ ನಾನೊಂದು ಕ್ಲಾರಿಟಿ ಮಾಡೋದಿದೆ. ಅದೇನೆಂದರೆ, ಇವರುಗಳು ರಾತ್ರಿಯೆಲ್ಲ ಜನಗಳನ್ನ ಸೇರಿಸಿ ಮದುವೆ ಅಥವಾ ಮುಂಜಿಗಳಲ್ಲಿ, ಜಾತ್ರೆ, ಜಂಗುಳಿಗಳಲ್ಲಿ ಹಾಡುತ್ತಿರುವ ಹಾಡುಗಳ್ಯಾವುವು ಜಾನಪದ ಹಾಡುಗಳಲ್ಲ. ಇವರು ಹಾಡುತ್ತಿರುವ ಹಾಡುಗಳು ಕೇವಲ ತೆವಲನ್ನ ಪ್ರಚೋದಿಸುವ ಮತ್ತು ವಿಡಿಯೋ ಇಲ್ಲದ ಬ್ಲೂ ಫಿಲ್ಮ್‌ಗಳು ಅಂದ್ರೆ ತಪ್ಪಾಗದು. ಇವರ ಕುರಿತು ನಮಗೆ 2 ವಿಷಯಕ್ಕೆ ಮರುಕವಿದೆ. ಮೊದಲನೆಯದು, ಇವರು ಜಾನಪದ ಹಾಡುಗಳೆಂದು ಕರೆದು ಮೂಲ ಜಾನಪದ ಸಾಹಿತ್ಯಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು. ಇನ್ನೊಂದು, ಇವರು ಹಾಡುತ್ತಿರುವ ಹಾಡುಗಳಿಂದ ಮಕ್ಕಳ ಮೇಲೆ ಬೀರುತ್ತಿರುವ ಪ್ರಭಾವದ ಕುರಿತು. ಮೊದಲನೆಯ ವಿಷಯವನ್ನಾಧರಿಸಿ ಹೇಳಿದ ಹೇಳಬೇಕಾದ್ರೆ, ಮೊದಲಿನಿಂದಲೂ ಜಾನಪದ ಸಾಹಿತ್ಯದ ಮೇಲೆ ನಮಗೆ ಅತೀವ ಆಸಕ್ತಿ. ಅದರಲ್ಲೂ ಮದುವೆಯಾದ ಹೆಣ್ಣು ತನ್ನ ತವರಿನ ಕುರಿತು ಹಾಡುವ ಹಾಡುಗಳೆಂದರೆ ಅದೆಲ್ಲದ ಆಸಕ್ತಿ. ಹಾಗೆ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಜಾನಪದ ಹಾಡುಗಳನ್ನ ತವರೂರ ನಾನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ಅಣ್ಣನ ಹೆಂಡತಿ ಬಲುಕೋಡೆ, ಕಣ್ಣ ಸಣ್ಣ ಮಾಡಿದಳೆನ್ನ ನೋಡೆ, ಅಣ್ಣನ ಮಾತಾಡಲು ಹೊಳೆಯ ದಂಡೆಗೋದೆ, ತನ್ನ ಪತನಿಗೂಡ ತಾ ಮಾತಾಡೆಂದೆ ಅಂತೆ. ತವರೂರ ನಾನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಈ ಹಾಡನ್ನೊಮ್ಮೆ ಗಮನಿಸಿ ನೋಡಿ. ತನ್ನ ಗಂಡನ ಮನೆಯಿಂದ ತವರ ಮನೆಗೆ ಬಂದ ಹೆಣ್ಣೊಬ್ಬಳು ತವರಿನಲ್ಲಿನ ತನ್ನ ಅತ್ತೆಗೆ ತಾತ್ಸಾರಕ್ಕೆ ಒಳಗಾಗುತ್ತಾಳೆ. ಆದಾಗ್ಯೂ ಅವಳು ತನ್ನ ತವರಿಗೆ ಸಿರಿ ಸಂಪತ್ತು ಸಿಗಲೆಂದು ಭಗವಂತ ವಾಸುದೇವನಲ್ಲಿ ನಿಷ್ಕಲ್ಮಶವಾಗಿ ಹರಕೆ ಕಟ್ಟಿ ಕೇಳುತ್ತಾಳೆ. ಮತ್ತೊಂದು ನೋಡೋದಾದ್ರೆ, ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ ನನ್ನ ಮಗಳ, ಮನವು ಜಾರಿದರೆ ವನವಾಸ. ಈಗ ವಯಸ್ಸಿಗೆ ಬಂದ ನಾರಿಗೆ ಬುದ್ಧಿ ಹೇಳುವ ಹಾಗೆ ಸೂಚಿಸುವ ಹಾಡನ್ನೊಮ್ಮೆ ಕೇಳಿದರೆ, ಹರೆಯದಲ್ಲಿ ಪ್ರೀತಿ ಪ್ರೇಮದ ಕಡೆಗೆ ಮನಸ್ಸು ಜಾರದಿರಲಿ ಅನ್ನೋ ಸೂಚನೆ ಇದೆ. ಹೀಗೆ ಬರೆಯುತ್ತಾ ಹೋದರೆ ಇನ್ನೂ 10 ಹಾಡುಗಳು ಕಿವಿಯಲ್ಲಿ ಈಗಲೂ ಗುಯ್ ಎನ್ನುತ್ತವೆ. ಮೊದಲಿನ ಜಾನಪದ ಹಾಡುಗಳಿಗೆ ನಿಖರವಾದ ಲಿಖಿತ ಸಾಹಿತ್ಯವಿರಲಿಲ್ಲ. ಅವು ಜನರ ಬಾಯಿಂದ ಬಾಯಿಗೆ ಹಾಸುಹೊಕ್ಕಾಗಿ ನಮ್ಮ ಬದುಕಿನೊಳಗೆ ಒಂದಾಗಿ ಬಿಟ್ಟಿದ್ವು. ಅದಕ್ಕೆ ಅವುಗಳು ಜಾನಪದ ಅಂತ ಕರೆಯೋದು. ಒಂದರ್ಥದಲ್ಲಿ ಜಾನಪದ ಹಾಡುಗಳು ಇನ್ಯಾರದ್ದೋ ಬದುಕಿನ ಅನುಭವ ಆಗಿರ್ತಿತ್ತು. ಅವರು ತಮ್ಮ ಅನುಭವಕ್ಕೆ ಸಾಹಿತ್ಯದ ಬಣ್ಣ ಬಳಿದು ಚಂದನೆಯ ಪದ ಕಟ್ಟಿ ಇನ್ಯಾರದ್ದೋ ಬದುಕಿಗೆ ಭರವಸೆ ತುಂಬಲಿಕ್ಕೆ ಬಳಸುತ್ತಿದ್ರು. ಜಾನಪದಗಳಲ್ಲೂ ಮೊದಲನೆಯ ರಾತ್ರಿಯ ವರ್ಣನೆ ಅಥವಾ ಈಗಿನ ಸೆಕ್ಸ್ ಅನ್ನೋ ಘಟನೆಯನ್ನ ಹೊಗಳುವ ಅವಶ್ಯ ಬಂದರೆ ಖಂಡಿತ ಅವರು ಅದನ್ನೂ ಹೇಳುತ್ತಿದ್ರು. ಆದರೆ ಜಾನಪದ ಸಾಹಿತ್ಯ ಅಶ್ಲೀಲತೆಯ ಗಡಿಯನ್ನು ದಾಟುವುದಿರಲಿ, ಆ ಲೈನನ್ನು ಕೂಡ ಮುಟ್ಟಲು ಇರುತ್ತಿರಲಿಲ್ಲ. ಆದರೆ ಈಗಿನ ಜಾನಪದ ಸಾಹಿತ್ಯ ನಿಜಕ್ಕೂ ಹಾಗೆ ಇದ್ದಾವ? ಅಸಲಿಗೆ ಈಗಿನ ಹಾಡುಗಳು ಹಸಿ ಹಸಿ ಬೆತ್ತಲೆನೆಯನ್ನೇ ವರ್ಣಿಸುವಂಥದ್ದು. ಜಾನಪದ ಅಂದ್ರೆ ಒಂದು ಲವ್ ಓರಿಯೆಂಟೆಡ್ ಸಾಂಗು ಅನ್ನೋ ಭ್ರಮೆಗೆ ಈಗಿನ ಕಲಾವಿದರು ಬಂದಂಗಿದೆ. ಇನ್ನೂ ಡೇಂಜರ್ ಅಂದ್ರೆ, ಈಗಿನ ಕಾಲದ ಜಾನಪದ ಕಲಾವಿದರೆನಿಸಿಕೊಂಡವರು ಬರೆಯುವ ಬಹುತೇಕ ಹಾಡುಗಳು ಹದಿಹರೆಯದ ಹೈಸ್ಕೂಲ್ ಹುಡುಗರನ್ನೇ ಟಾರ್ಗೆಟ್ ಮಾಡುವಂಥದ್ದು. ಗಿಡ್ಡಿ ಬರ್ತಾಳೆ ಶಾಲೆಗೆ ಸೈಕಲ್ ಹತ್ತಿ ಅಂದ್ರೆ ಏನರ್ಥ? ಇದೇ ಕೆಲವು ಮೈಲಾರಿ ಬರೆದಿರುವಂಥದ್ದು, ಬಾಗಲಕೋಟೆ ಬಸ್ ಸ್ಟ್ಯಾಂಡ್‌ದಾಗ ನಿಂತಾಳ ಕಡಿಬಿಡಿಕಿ ಅಂದ್ರೆ ಎಂತ ಅಸಹ್ಯ. ಆಮೇಲೆ ಇನ್ನೊಂದು, ಕರಿಗುಡ್ಡಕ್ಕ ಕಂಬಳಿ ಹಾಸ ಮಾಡೋಣ ಟೈಮ್ ಪಾಸ್ ಅಂತೆ. ಥು, ಇಂಥ ಹಸಿ ಹಸಿ ಸಾಹಿತ್ಯ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುವಂಥದ್ದು. ಈಗ ಎಷ್ಟೇ ಜಾಗೃತಿ ವಹಿಸಿದರೂ ದಿನದಲ್ಲಿ ಒಂದು ಅರ್ಧ ಗಂಟೆಯಾದರೂ ಮನೆಯ ಮಕ್ಕಳ ಕೈಯಲ್ಲಿ ಮೊಬೈಲು ಹೋಗೇ ಇರ್ತದೆ. ಇಂಥ ಸಾಹಿತ್ಯವನ್ನ ಕೇಳಿ ಕೇಳಿ ಆ ಹುಡುಗರು ಕೂಡ ಇಂಥವೇ ಹಾಡುಗಳನ್ನ ಪದೇ ಪದೇ ಗುನುಗುತ್ತವೆ. ಅಫ್‌ಕೋರ್ಸ್ ಹಾಡುಗಳೆಂದರೆ ಈಗೀಗ ಬಿಸ್ನೆಸ್ ಅನ್ಕೊಂಡ್ರೂ ಸಹ ತೀರಾ ಅಸಹ್ಯ ಮಟ್ಟಿಗೆ ಸಾಹಿತ್ಯವನ್ನ ಬರೆಯುವುದೆಂದರೆ ಏನರ್ಥ? ಸಮಾಜದಲ್ಲಿ ಎಂಥದೇ ವರ್ಗದ ವ್ಯಕ್ತಿಯಾಗಲಿ ತಾನು ಮಾಡುವುದು ಸಣ್ಣ ಪುಟ್ಟ ಕೆಲಸಗಳೇ ಆಗಿದ್ರೂ
ಒಂಚೂರು ಸಾಮಾಜಿಕ ಬದ್ಧತೆಯಿಂದ ತೋರಿಸಲೇಬೇಕು. ಇದು ನಮ್ಮ ಕರ್ತವ್ಯ ಕೂಡ. ಆಮೇಲೆ ಇದರಿಂದ ಆಚೆಗೆ ಈಗಿನ ಕಲಾವಿದರು ಒಂದಿಷ್ಟು ಸಾಮಾಜಿಕವಾಗಿ ಯೋಚಿಸಿದರೆ ತುಂಬ ಒಳ್ಳೆಯದು. ನಿಜಕ್ಕೂ ಅತ್ಯಾಚಾರ ಆಗ್ತಿರೋದು ಪಾರಂಪರಿಕ ಜಾನಪದ ಸಾಹಿತ್ಯದ ಮೇಲೆ. ಧನ್ಯವಾದಗಳು.